ಬಿಗ್ ಬಾಸ್ ಮನೆಯಲ್ಲಿ ದಿನ ದಿನ ಈ ಹುಚ್ಚನ ಕಾಟ ಜಾಸ್ತಿ ಆಗುತ್ತಿದೆ. ಒಂದ್ ಟೈಮಲ್ಲಿ ಹುಚ್ಚು ವೆಂಕಟ್ ಅವ್ರ ಕಾಟ ಇತ್ತು ಬಿಗ್ ಬಾಸ್ ಮನೆಯಲ್ಲಿ. ಆದ್ರೆ ಇವಾಗ ನೋಡಿದ್ರೆ ಈ ಹುಚ್ಚ ಮನುಷ್ಯರಂತೆ ಕಾಣುವ ಹುಚ್ಚನ ಕಾಟ ಬಹಳ ಜಾಸ್ತಿ ಆಗಿದೆ. ಯಾವ ರೀತಿ ಮಾಡ್ತಾನಂದ್ರೆ ಇದು ಅದು ಹಿಂಗೆ ಹಂಗೆ ಯಾರು ಆಕ್ಟಿಂಗ್ ಮಾಡ್ತಾರ ನೋಡಿ ಅವ್ರ ತರನೇ ಮಾಡ್ತಾನೆ ಇವ ಹುಚ್ಚ ಯಾವ ಅಂದ್ರೆ ಧ್ರುವ ಅಂತ. ಇವ ಯಾವ ರೀತಿ ಇದ್ದಾನಂದ್ರೆ ರಕ್ಷಿತಾ ಅಂಡ್ ಈ ಧ್ರುವಂತ್ಗೆ ಸೀಕ್ರೆಟ್ ರೂಮ್ ಅಲ್ಲಿ ಹಾಕಿದ್ದಾರೆ. ಇದೊಂದು ಟಾಸ್ಕ್ ಬಂದಿದೆ. ಸೊ ಇವ ಯಾವ ರೀತಿ ಮಾಡ್ತಾ ಇದ್ದಾನೆ ಅಂದ್ರೆ ರಕ್ಷಿತಾಗೆ ಬಹಳ ಟಾರ್ಚರ್ ಮಾಡ್ತಾ ಇದ್ದಾನೆ, ಬಹಳ ಟೀಕೆ ಮಾಡ್ತಾ ಇದ್ದಾನೆ, ಬಹಳ ಒಂದು ಹಿಂಗ ಅಪೋಸಿಟ್ ಮಾಡ್ತಾ ಇದ್ದಾನೆ. ಒಂದು ರೂಮಲ್ಲಿ ಇದ್ದಾರೆ. ಸೊ ಇವನ ಆಟ ಇವನು ಆಡ್ಬೇಕು, ಇವನಿಗೆ ಏನಾದ್ರು ಟಾಸ್ಕ್ ಇದ್ರೆ ಆ ಟಾಸ್ಕ್ ಇವನು ಕಂಪ್ಲೀಟ್ ಮಾಡಬೇಕು. ಅದನ್ನೆಲ್ಲ ಬಿಡ್ತಾ ಇದ್ದಾನೆ. ರಕ್ಷಿತಾ ಏನಾದ್ರು ಮಾತಾಡಿದ್ರೆ ಅವಳಿಗೆ ಮಾಡ್ತಾನೆ ಹೆಂಗೆ ಹಿಂಗೆ ಅಂತ ಈ ರೀತಿ ಒಂದ್ ಯಾವ್ದೋ ಒಂದು ಡೈಲಾಗ್ ತರ, ಇದು ಒಂದ್ ಯಾವ್ದೋ ಒಂದು ಟೀಕೆ ತರ ಮಾಡ್ತಾ ಇದ್ದಾನೆ. ಇನ್ನು ರಕ್ಷಿತಾ ಅವರು ಒಳ್ಳೇದೇ ಮಾಡ್ತಾ ಇದ್ದಾರೆ. ಈ ಧ್ರುವಂತಿಗೆ ಯಾವ ರೀತಿ ಅಂದ್ರೆ ಉರಿಸ್ತಾ ಇದ್ದಾರೆ. ಯಾವ್ದೋ ಒಂದು ಮಾತಿರಲ್ಲ, ಆ ಮಾತು ರಕ್ಷಿತಾ ಅವ್ರು ಆಡ್ತಾರೆ. ಆ ಮಾತು ಆಡಿದ್ರೆ ಧ್ರುವಂತ್ ಅವ್ರಿಗೂ ಹೊಟ್ಟೆ ಉರಿಯುತ್ತೆ. ಅವ ಈ ಧ್ರುವಂತ್ ಅವ್ರು ಏನ್ ಬೇಕು ಅದು ತಲೆಯಲ್ಲಿ ಏನು ಬರುತ್ತೋ ಅದು ಆಳುತ್ತಾನೆ. ಅಂಡ್ ಮೈಂಡ್ ಅಲ್ಲಿ ಯಾವ ರೀತಿ ಸೈಕೋ ತರ ಆಡ್ತಾನೆ. ಇವ ಒಬ್ಬ ಸೈಕೋರ್ ಇದ್ರು ಅಂತ ನೋಡ್ಬೇಕಂದ್ರೆ ಸೈಕೋ ಆರ್ಟಿಸ್ಟ್ ಆಗಿದ್ದಾನೆ. ಆರ್ಟಿಸ್ಟ್ ಆಗಲ್ ಬಿಡ್ರಿ ಸೈಕೋ ಧ್ರುವಂತು. ಸೊ ಏನ್ ಹೇಳ್ಬೇಕು, ಒಂದು ಕಾಟ ದಿನ ದಿನ ಈ ಹುಚ್ಚನ್ ಕಾಟ ಬಹಳ ಜಾಸ್ತಿ ಆಗ್ತಿದೆ. ಸೊ ಇವನಿಗೆ ಅಭಿಮಾನಿ ಕರ್ನಾಟಕದಲ್ಲಿ ಅಷ್ಟೊಂದು ಜನ ಇಲ್ವೇ ಇಲ್ಲ. ಧ್ರುವಂತ್ ಅವರ ಅಭಿಮಾನಿಗಳು ಹಂಗಾದ್ರು ನಾನು ವಿಡಿಯೋ ಯಾರಾದ್ರೂ ನೋಡ್ತಾ ಇದ್ರೆ ಈ ವಿಡಿಯೋಗೆ ಧ್ರುವಂತ್ ಬಗ್ಗೆ ಒಂದು ಕಮೆಂಟ್ ಮಾಡಿ. ರಕ್ಷಿತಾ ಅವ್ರ ಅಭಿಮಾನಿಗಳು ಎಷ್ಟು ಜನ ನಾನು ವಿಡಿಯೋ ನೋಡ್ತಾ ಇದ್ರಿ, ಪ್ರತಿಯೊಬ್ಬರು ಈ ವಿಡಿಯೋಗೆ ಒಳ್ಳೇದು ಕಮೆಂಟ್ ಮಾಡಿ. ಅಂಡ್ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋದಲ್ಲಿ ಯಾವ ರೀತಿ ಇದೆ ಅಂದ್ರೆ ರಕ್ಷಿತಾ ಊಟ ಮಾಡದೇ ಇದ್ದಾಳೆ, ಆರಾಮ್ ಶಿಸ್ತಾಗಿ ಕುಂತು ಊಟ ಮಾಡ್ತಾ ಇದ್ದಾಳೆ. ಸೊ ರಕ್ಷಿತಾಗೆ ಕೇಳ್ತಾರೆ ನಿಮ್ ಬಗ್ಗೆ ಮಾತಾಡಿದ್ದಾರೆ ಹಿಂಗ್ ಅಂತ ಕೇಳ್ತಿದ್ರೆ ಇವನು ಏನ್ ಮಾಡ್ತಾನೆ, ನಾನು ನಿನಗೆ ಅಂದಿಲ್ಲ, ನಾನು ನಿಮ್ಗೆ ಕೇಳಿಲ್ಲ ಅಂತ ಒಂದ್ ಯಾವ್ದೋ ರೀತಿ ಮಾಡ್ತಾ ಇದ್ದಾನೆ. ಸೈಕೋ ತರ ಮಾಡ್ತಾ ಇದ್ದಾನೆ ಧ್ರುವಂತ್ ಬಗ್ಗೆ ನೋಡ್ಬೇಕಾದ್ರೆ ಕಮೆಂಟ್ನು ಅದೇ ರೀತಿ ಬಂದಿವೆ. ಧ್ರುವಂತ್ ಬಗ್ಗೆ ಒಬ್ರು ಒಳ್ಳೇದಾಗಿ ಕಮೆಂಟ್ ಮಾಡಿಲ್ಲಪ್ಪ. ಒಬ್ರಾದ್ರೂ ಜನ ಗಳಿಸ್ಕೊಂಬ ಕೆಲಸ ಮಾಡ್ತಾ ಇಲ್ಲ. ಇವ ಎಷ್ಟು ಜನ ಇದ್ದಾರೋ ಆ ಜನರನ್ನು ಕಳ್ಕೊಂಬ ಕೆಲಸ ಮಾಡ್ತಿದ್ದಾನೆ ಧ್ರುವಂತ್. ಸೊ ಏನ್ ಹೇಳ್ಬೇಕು ನೋಡಿ, ಒಬ್ರಾದ್ರೂ ಒಳ್ಳೆ ರೀತಿಯಿಂದ ಕಮೆಂಟ್ ಹಾಕಿಲ್ಲ. ನಾನು ನೋಡ್ತೀನಿ, ನೋಡಿ ನಾನು ತೆಗಿತೀನಿ ಅವ್ರ ಕಮೆಂಟ್ಸು. ಸೊ ಇದರಲ್ಲಿ ನಾನೇ ನೋಡಿ ಖುದ್ ಶಾಕ್ ಆಗೀನಿ. ಸೊ ನೋಡ್ಬೇಕು ನೀವು. ಇದು ಒಂದು ಪ್ರೋಮೋ ಬಿಟ್ಟಿದ್ದಾರೆ, ಲಾಸ್ಟ್ ಅಲ್ಲಿ ಕಿತ್ತಾಟ ಅಂತ ಒಂದು ಬಿಟ್ಟಿದ್ದಾರೆ. ಈ ಕಿತ್ತಾಟದಲ್ಲಿ ಬಿಗ್ ಬಾಸ್ ಮನೆ ಮಂದಿ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತ ಅದು ಒಂದು ಬಂದಿದೆ. ಅದು ಬಿಟ್ಟು ನೋಡ್ತಾ ಇದ್ರೆ ಅದು ಏನಿಲ್ಲ, ಯಾವ ರೀತಿ ಸಿಗ್ನಲ್ ರಕ್ಷಿತಾ ಅವರಿಗೆ ಟಾರ್ಚರ್ ಮಾಡೋದು ಅದು ಬಿಟ್ರೆ ಈ ಧ್ರುವಂತ್ಗೆ ಏನು ಬರೋದಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಏನು ಈ ಧ್ರುವಂತ್ ಬಗ್ಗೆ ಏನು ಹೇಳ್ಬೇಕು ಅಂತಾನೆ ನನಗೆ ಅರ್ಥನೇ ಆಗ್ತಾ ಇಲ್ಲ. ನಾನು ತೆಗಿತಾ ಇದ್ದೇನೆ ಆ ಪ್ರೋಮೋ ಎಲ್ಲಿದ್ದೆ ಅಂತ ನೋಡೋಣ. ಇಲ್ಲಿದ್ದೆ. ಧ್ರುವಂತ್ ಸೇರಾದ್ರೆ ರಕ್ಷಿತಾ ಸೌವ ಸೇರೋ ಅಂತ ಇದೊಂದು ಪ್ರೋಮೋ ಬಿಟ್ಟಿದ್ದಾರೆ. ಸೊ ಇದು ಆಲ್ರೆಡಿ ನೋಡಿದ್ದೀರಿ ನೀವು ನೈಟ್ ಅಲ್ಲಿ ಯಾವ ರೀತಿ ಇದೆ ಅಂತ. ಸೊ ನೋಡಿ ಇವ ರಕ್ಷಿತಾ ಅವರಿಗೆ ಯಾವ ರೀತಿ ಟಾರ್ಚರ್ ಮಾಡ್ತಾ ಇದ್ದಾನೆ ಅಂತ. ಇದರಲ್ಲಿ ಒಂದಾದ್ರೂ ಒಳ್ಳೆ ಕಮೆಂಟ್ ಇಲ್ಲ ನೋಡಿ. ನಾನು ಕಮೆಂಟ್ಸ್ನು ಓದ್ತೀನಿ, ನಿಮ್ಗೆ ಕಾಣುತ್ತೆ. ಸೊ ಕಮೆಂಟ್ಸ್ನು ಓದಿ ಹೇಳ್ತೀನಿ ಡೈರೆಕ್ಟ್ ಆಗಿ. ಇಬ್ರು ಕಾಮಿಡಿ ಮಾಡೋಣ ನೋಡ. ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ತೀನಿ, ಸ್ವಲ್ಪ ವೇಟ್ ಮಾಡಿ. ನಾನು ಆನ್ ಮಾಡ್ತಾ ಇದ್ದೀನಿ. ಕಮೆಂಟ್ಸ್ನು ಓದ್ತೀನಿ ನೋಡಿ. ಕಮೆಂಟ್ಸ್ ಓದ್ತಾ ಇದ್ದೀನಿ, ನೋಡ್ಬೇಕು ನೀವು. ಕಮೆಂಟ್ಸ್ ಅಲ್ಲಿ ಯಾವ ರೀತಿ ಕಮೆಂಟ್ ಬಂದಿವೆ ಅಂತಾನು ನೀವು ನೋಡ್ಬೇಕು. ಕಮೆಂಟ್ ನೋಡಿದ್ರೆ ನಿಮಗೂ ಅರ್ಥ ಆಗುತ್ತೆ ಧ್ರುವಂತ್ ಬಗ್ಗೆನೂ ಇಷ್ಟು ಅಭಿಮಾನಿಗಳಿದ್ದಾರೆ ಅಂತ. ನೋಡಿ ನಾನು ಸ್ಟಾರ್ಟ್ ಮಾಡೀನಿ. ಓಕೆ, ಫಸ್ಟ್ ಕಮೆಂಟ್ ಯಾವ್ದಿದೆ ಅಂದ್ರೆ ನೋಡಿ, ಇದು ನಾನು ಟೆಕ್ ಕನ್ನಡ ಟೆಲಿ ಅಪ್ಡೇಟ್ಸ್ ಅಂತ ಇವ್ರದೊಂದು ಕಮೆಂಟ್ ಹೋಗ್ತೀನಿ. ರಕ್ಷಿತಾ ಮೈಂಡ್ ವಾಯ್ಸ್ ಅಂತ ಯಾವ್ದಂದ್ರೆ ಇವನನ್ನು ಯಾಕೆ ನನ್ನ ಜೊತೆ ಸೀಕ್ರೆಟ್ ರೂಮ್ಗೆ ಕಳಿಸಿದ್ದಾರೆ ಅಂತ. ರಕ್ಷಿತಾ ಅವ್ರ ತಲೆಯಲ್ಲಿ ನಾನು 100% ಹೇಳ್ತೀನಿ ಇದೇ ಯೋಚನೆ ಬರುತ್ತೆ, ಬಂದಿದೆ ಅಂತಾನೆ ಹೇಳ್ತೀನಿ. ಇವರು 100% ಕರೆಕ್ಟ್ ಆಗಿ ಹೇಳಿದ್ದಾರೆ. ರಕ್ಷಿತಾ ಈಸ್ ಅ ಬೆಸ್ಟ್ ಅಂತ. ಸೈಕೋ ಧ್ರುವಂತ್ ಅಂತ ಇದಕ್ಕೆ 550 ಜನ ಲೈಕ್ ಕೊಟ್ಟರೆ. ಆ ಧ್ರುವಂತು ಪೂರಾ ಸೈಕೋ, ಅವನೊಬ್ಬ ಹುಚ್ಚರಿ, ಅವ್ರ ಬಗ್ಗೆ ಏನ್ ಹೇಳಕ್ಕಾಗಲ್ಲ. ನೋಡಿ ಧ್ರುವಂತ್ ನಾಗವಲ್ಲಿ ಆಗಿ ಬಿಟ್ಟಿದ್ದಾನೆ ಅಂತ. ನೋಡ್ರಪ್ಪ, ನಾಗವಲ್ಲಿ ಇದಕ್ಕೆ 6751 ಜನ ಲೈಕ್ ಕೊಟ್ಟಿದ್ದಾರೆ. ನಾಗವಲ್ಲಿನೇ ಆಗ್ಬಿಟ್ಟಿದ್ದಾನೆ ಆಲ್ಮೋಸ್ಟ್ ಅಲ್ಲಿ ಈ ಧ್ರುವಂತ್ ಬಗ್ಗೆ ಏನ್ ಹೇಳ್ಬೇಕು ನಾವು, ನಾಗವಲ್ಲಿನೇ. ಸೊ ಬಹಳಷ್ಟು ಇದೇ ರೀತಿ ಕಮೆಂಟ್ಸ್ ಬಂದಿವೆ. ನಾನು ನಿಮಗೆ 1-2 ಕಮೆಂಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ. ಸೊ ಏನ್ ಹೇಳಬೇಕು ಅಂತಾನೆ ಅರ್ಥ ಆಗುತ್ತಿಲ್ಲ. ಇವ ಡೇ ಬೈ ಡೇ ಹುಚ್ಚ ಆಗಿದ್ದಾನೆ ಹೇಗೆ ಅಂತ. ಸೊ ನೆಕ್ಸ್ಟ್ ಪ್ರೋಮೋ ಅಲ್ಲಿ ಸಿಗ್ತೀನಿ, ಬಿಗ್ ಬಾಸ್ ಪ್ರೋಮೋ.
ಪ್ರೋಮೋ ಬಿಟ್ಟಾದ್ಮೇಲೆ ಪ್ರೋಮೋ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಬಿಗ್ ಬಾಸ್ ಮುಗಿಯೋವರೆಗೂ ಇದೇ ರೀತಿ ವಿಡಿಯೋ ಅದು ಏನಾದ್ರೂ ಬೇಕಂದ್ರೆ ನನ್ನ ಚಾನೆಲ್ ನ ರೋಡ್ ಕನ್ನಡಿಗ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಡೈಲಿ ವಿಡಿಯೋಸ್ ಬರುತ್ತೆ, ಡೈಲಿ ಅಪ್ಡೇಟ್ಸ್ ಬರುತ್ತೆ, ಡೈಲಿ ವ್ಲಾಗ್ಸ್ ಬರುತ್ತವೆ. ಸಿಗ್ತೀನಿ ಮತ್ತೊಂದು ವಿಡಿಯೋ ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರುತ್ತೆ.